ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಒಬ್ರು ಮತ್ತೊಬ್ಬರ ಮೇಲೆ ಮಾತಾಡ್ತಾ ಇದ್ದದ್ದು ಈ ರಾಜಕೀಯದಲ್ಲಿ ನಾವು ಈ ವ್ಯವಸ್ಥೆಯಲ್ಲಿ ನಾವು ಅವತ್ತಿಂದ ಇವತ್ತವರೆಗೂ ನೋಡ್ಕೊಂಡೇ ಬರ್ತಾ ಇದ್ದೀವಿ. ಸೋಮಣ್ಣ ಅವ್ರಿಗೂ ಯತ್ನಾಳ್ ಅವ್ರಿಗೂ ಮಾತಿನ ಚಕಮಕಿ ನಡೆದಿಲ್ವೇ? ಅವಾಗ ಏನಾದ್ರು ಈ ತರ ಅವರು ಇವ್ರ ಸಭೆಗೆ ಇವ್ರು ಅವ್ರ ಸಭೆಗೆ ನನ್ನ ನುಗ್ಗಿದ್ರ ಇಲ್ವಲ್ಲ? ಅಶ್ಲೀಲ ಪದಗಳು ಅಂತ ಹೇಳಿದ್ರಲ್ಲ. ನಿಮ್ಮ ವಾಹಿನಿಯಲ್ಲೇ ಒಂದ್ರಲ್ಲೇ ಕುಮಾರಸ್ವಾಮಿ ಅವರು ಒಂದು ವಾಹಿನಿ ಅಂತ ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಯಾವ ಪದವನ್ನು ಉಪಯೋಗಿಸಿ ಮೈಕ್ ಬಿಸಾಕಿದ್ರು? ಇದ್ಯಾವ ಸಂಸ್ಕೃತಿ? ನೈಸ್ ರಸ್ತೆ ವಿಚಾರವಾಗಿ ಹಿರಿಯರಾದಂತ ದೇವೇಗೌಡರ ಕೇಳಿದಾಗ ಅವರ ಬಾಯಿಂದ ಬಂದಂತ ಒಂದು ಶಬ್ದ ಎಲ್ರಿಗೂ ಗೊತ್ತಿದೆ. ಅದು ಯಾವ ಸಂಸ್ಕೃತಿ? ಆದ್ರೂ ಕೂಡ ಅಲ್ಲಿ ಗಲಭೆಗಳಾಗಲಿಲ್ಲ. ಅವ್ರನ್ನ ನೇರವಾಗಿ ಯಾರು ಬೆರಳು ತೋರಿಸಿ ಅವ್ರನ್ನ ಎಲ್ಲೂ ಕೂಡ ಅಟ್ಯಾಕ್ ಮಾಡಲಿಲ್ಲ, ಯಾವ ಸಭೆ ಸಮಾರಂಭಗಳಲ್ಲೂ ಕೂಡ. ಹಾಗಾಗಿ ಇದನ್ನ ಈಗ ನಡಿಬಾರ್ದು, ನಡೆದಿದೆ. ಇದಕ್ಕೆ ಮುಂದೆ ನಡೀದಿರಂಗೆ ಹೋಗ್ಬೇಕು ನಾವು. ಆದ್ರೆ ಇಲ್ಲಿ ಆಗ್ತಿರೋದೇನು? ನಿಖಿಲ್ ಕುಮಾರಸ್ವಾಮಿ ಅವರು ಅವರ ಮನೆಗೆ ಭೇಟಿ. ಇದ್ರ ಅರ್ಥ ಏನು? ಪ್ರಚೋದನೆ ಕೊಡಕ್ಕ? ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲ್ಸಕ್ಕ? ಪೊಲೀಸರು ಅಲೌ ಮಾಡಬಾರ್ದಿತ್ತು. ಅಲ್ಲ, ಅದನ್ನೇ ನಾನು ಹೇಳೋದು. ಒಂದು ನಿಮಿಷ ಆಮೇಲೆ ಹೇಳಿ ಗೌಡ್ರ, ನೀವು ಆಮೇಲೆ ಹೇಳಿ. ಇದನ್ನ ಶಾಂತಿ ಪಡಿಸ್ಬೇಕು ಅನ್ನೋ ಉದ್ದೇಶ ಇದ್ರೆ ನೀವು ಅಲ್ಲಿ ಹೋದ್ರೆ ಪ್ರಚೋದನೆ. ಅವಾಗ ನಮ್ ನಾಯಕ ಯಾರು ನಮ್ಮ ಹಿಂದೆ ಇದ್ದಾನೆ ಬೆನ್ನಿಂದೆ ಅಂತಾರೆ, ಇನ್ನೊಂದಾಗುತ್ತೆ ಮತ್ತೊಂದಾಗುತ್ತೆ. ಯಾರು ಹೊಣೆ? ಆಮೇಲೆ ನಮ್ಮ ಸ್ನೇಹಿತರು ಹೇಳಿದ್ರು, ನೀವು ಇಷ್ಟೆಲ್ಲಾ ಮಾಡಿ ಮುಖ್ಯ ಡಿ ಕೆ ಶಿವಕುಮಾರ್ ಅವರು ಏನು ರೆಸ್ಪಾನ್ಸ್ ಮಾಡಿಲ್ವಲ್ರಿ ಅಂದ್ರೆ, ರಾಜ್ಯದ ಮುಖ್ಯಮಂತ್ರಿ ಅವರೊಬ್ಬ ಸಾಮಾನ್ಯ ಶಾಸಕ ಅಲ್ಲ. ಅವರಿಗೆ ನೂರಾರು ಕೆಲಸಗಳು ಇರ್ತವೆ. ಇಂಥ ಗಂಟೆಗಳನ್ನೆಲ್ಲ ಅವರು ಪ್ರತಿಕ್ರಿಯೆ ಕೊಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ? ಅಲ್ಲಲ್ಲ, ವೇಸ್ಟ್ ಅಂತಲ್ಲ. ಮತ್ತೆ ಮುಖ್ಯಮಂತ್ರಿಗಳು ವಿಷಯ ಯಾಕೆ ಎತ್ತೀರಿ? ಯಾಕೆ ಹೇಳ್ಬೇಕು? ಅವಶ್ಯಕತೆ ಏನಿದೆ? ಆಯ್ತು ಅಶೋಕ್ ಅವರು ಎಸಿ ಬೈದ್ರು. ಬ್ರೇಕಿಂಗ್ ಅಪ್ಡೇಟ್ ಇದೆ, ಒಂದು ನೋಡ್ಕೊಂಡು ಬರೋಣ. ಶಾಸಕ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಈಗ ಡಾಕ್ಟರ್ ಕೆ ಸುಧಾಕರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರಂತೆ. ಸುಧಾಕರ್ ಅವರು ಮಾತಾಡಿದ್ದಾರೆ, ಎಲ್ಲ ಹೈಡ್ರಾಮಾಕ್ಕೂ ಪ್ರದೀಪ್ ಈಶ್ವರ್ ಅವರೇ ಕಾರಣ. ಡಾಕ್ಟರ್ ಸುಧಾಕರ್ ಅವರ ರಿಯಾಕ್ಷನ್. ಅಧಿಕಾರಿಗಳು ಶಾಸಕರ ಗುಲಾಮರಂತೆ ವರ್ತನೆ ಮಾಡ್ತಿದ್ದಾರೆ. ಘಟನೆಯಲ್ಲಿ ಪ್ರದೀಪ್ ಈಶ್ವರ್ A1 ಆಗ್ಬೇಕು. ಅಕ್ಯೂಸ್ಡ್ ನಂಬರ್ 1 ಪ್ರದೀಪ್ ಈಶ್ವರ್ ಅವರೇ ಅಂತ ಆರೋಪ. ಶಾಸಕರ ಬೇಜವಾಬ್ದಾರಿ ಕೃತ್ಯಕ್ಕೆ ಘಟನೆಗೆ ಕಾರಣ ಆಗ್ಬಿಟ್ಟಿದೆ. ಅವರಿಂದಲೇ ಇಷ್ಟೆಲ್ಲ ಹಾಕಿರೋದು. ತೊಡೆ ತಟ್ಟಿ ಕೂದಲು ಕಿತ್ತು ಮೀಸೆ ತಿರೋದು ಎಷ್ಟು ಸರಿ? ನಿಮ್ಮಿಂದ ಚಿಕ್ಕಬಳ್ಳಾಪುರ ಜನತೆ ತಲೆ ತಗ್ಗಿಸುವಂತ ಆಗಿದೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ಅಧಿಕಾರಿಗಳು ಸಂಪೂರ್ಣ ಇವರ ಒಂದು ಬೊಂಬೆಗಳಾಗಿ ಕೆಲಸ ಮಾಡ್ತಾರೆ. ಅವ್ರಿಗೇನು ನಾವು ಸರ್ಕಾರದಲ್ಲಿ ನಮ್ಮ ಸಂಬಳ ಬರ್ತಾ ಇದೆ, ಸರ್ಕಾರಿ ಕೆಲಸ ಮಾಡಬೇಕು, ಜನರ ಕೆಲಸ ಮಾಡಬೇಕು, ನ್ಯಾಯದ ಪರ ಮಾಡಬೇಕು ಅನ್ನೋದು ಮರ್ತೋಗಿದ್ದಾರೆ. ಗುಲಾಮರ ರೀತಿಯಲ್ಲಿ ವರ್ತಿಸ್ತಾ ಇರೋದು ಭಾಳ ನಮಗೆ ದುಃಖ ತೆಗ್ತದೆ. ಇವತ್ತು ನಾವು ಮತ್ತು JDSನ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಮುಖಂಡರು, ಎರಡೂ ಪಕ್ಷಗಳ ಮುಖಂಡರುಗಳು ಸೇರಿ ಇವತ್ತು ಸಭೆ ಮಾಡಿದ್ದೀವಿ. ಈ ಎಲ್ಲ ಘಟನೆಗಳು ನಿನ್ನೆ ಏನಾಯಿತು, ಈ ಘಟನೆಗಳಿಗೆ ಮುಖ್ಯ ಆರೋಪಿ ಆಗಬೇಕಾಗಿದ್ದು ಈ ಕ್ಷೇತ್ರದ ಶಾಸಕ. ಅವರ ಬೇಜವಾಬ್ದಾರಿ ಕೃತ್ಯ, ಅವರು ಉದ್ರೇಕ ಆಗುವಂಥ ರೀತಿಯಲ್ಲಿ ಪ್ರಚೋದನೆ ಮಾಡುವಂಥ ರೀತಿಯಲ್ಲಿ ಅವ್ರಿಗೆಲ್ಲ ಪ್ರಚೋದನೆ ಮಾಡಿ ಯಾರಾದರೂ ಕೂದಲು ಕಿತ್ತಾಕಿ ಭುಜ ತಟ್ಕೊಂಡು ತೊಡೆ ತಟ್ಕೊಂಡು, ನೀವೇನು ಕುಸ್ತಿ ಇದರಲ್ಲಿ ಬಂದಿದ್ದೀರ, ಕುಸ್ತಿ ಕಾಂಪಿಟೇಷನಲ್ಲಿ ಮೀಸೆ ತಿರುವಾಗಿ, ಮತ್ತು ಯಾರು ಯಾವ ಸಮುದಾಯದವರು ಪಾಪ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಅವರು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಅದಕ್ಕೆ ಕಾರ್ಯಕ್ರಮವನ್ನೆಲ್ಲ ಕೂಡ ಸಿದ್ಧತೆಗಳು ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಅಲ್ಲಿ ಬಂದರೆ ಅವರನ್ನೇ ನೀವು ಒಳಗಡೆ ಬಿಡ್ತೀರಾ ಗೇಟ್ನ ಹಾಕ್ಸಿದಂಥವ್ರು. ಅವ್ರ ಕೋಪ ಇರುತ್ತಾ ಇಲ್ವಾ? ನಾನು ಮತ್ತೆ SP ಅವ್ರಿಗೆ ಹೆಂಗ್ರಿ ನೀವು ಈ ಥರ ಮಾಡ್ತೀರಿ ಅಂತಂದಾಗ ಅದು ಬಿಟ್ಟಾಗ ಅವ್ರು ಹೋಗಿ ಅವರ ವಿರುದ್ಧ ಖಂಡಿತವಾಗಿಯೂ ಕೂಡ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಅದು ಬಿಟ್ಬಿಟ್ಟು ಅಲ್ಲಿ ಹಾಲಲ್ಲಿ ಇರೋವ್ರಿಗೂ ಕೂಡ ಬೆಕ್ತರ ಇತ್ತು. ಹೊರಗಡೆ ಹೋದ ಕೂಡಲೇ ನಿಮ್ಮ ಉತ್ತರ ಕುಮಾರ್ನ ಪೌರುಷ ತೋರಿಸಿದರೆ ಸುಮ್ಮನೆ ಇರ್ತಾರ? ನೀವೇ ಅದಕ್ಕೆ ನೇರ ಕಾರಣ. ಇಷ್ಟು ಘಟನೆ ಆಗೋದಕ್ಕೆ ಈ ಕ್ಷೇತ್ರದ ಶಾಸಕರೇ ನೇರ ಕಾರಣ. ಅದಕ್ಕೆ ಅವರು ಮೊದಲನೇ FIR ಅಲ್ಲಿ A1 ಅವರು ಇರಬೇಕು.
ಓಕೆ, ಇದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ರಿಯಾಕ್ಷನ್. ಇದೆಲ್ಲ ಘಟನೆಗಳಿಗೂ ಸಾಕ್ಷಿ ಅಥವಾ ಬುನಾದಿ ಹಾಕಿದ್ದೇ ಪ್ರದೀಪ್ ಈಶ್ವರ್ ಅವರು. ಮೊದಲು ಅವರೇ ಅರೆಸ್ಟ್ ಆಗಬೇಕು, ಅವರೇ ಆರೋಪಿ ನಂಬರ್ 1 ಇದರಲ್ಲಿ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಇಬ್ರು ನಾಯಕರ ಮಧ್ಯೆ ವಾಗ್ದಾಳಿಗಳು ಇದೇನು ಮೊದಲೇನಲ್ಲ, ಈ ಹಿಂದಿನಿಂದಲೂ ಕೂಡ ವೈರಿಗಳಾಗಿ ಅವರು ಅಖಾಡದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇಬ್ರು ಕೂಡ. ಹೇಳಿ ಸರ್ ನರಸಿಂಹಮೂರ್ತಿ ಸರ್. ಒಂದೇ ಒಂದು ನಿಮಿಷ ಹೇಳ್ಬಿಡ್ತೀನಿ ಸರ್. ದಯವಿಟ್ಟು ಏನೋ ಮೊನ್ನೆ ಆಗಿರ್ತಕ್ಕಂಥ ಕೆಂಪೇಗೌಡರ ಜಯಂತಿಯಲ್ಲಿ ಆಗಿರ್ತಕ್ಕಂಥ ಅವಘಡವನ್ನ ದಯವಿಟ್ಟು ಕೂಡ ಯಾವುದೇ ರಾಜಕಾರಣಿ ಆಗಲಿ, ನಿಮಗೆ ನೈತಿಕತೆ ಇದ್ರೆ, ನಿಮಗೆ ಬದ್ಧತೆ ಇದ್ರೆ, ನಿಮ್ಗೆ ಮಾನ ಮರ್ಯಾದೆ ಇದ್ರೆ ದಯವಿಟ್ಟು ಕೂಡ ಇದನ್ನ ರಾಜಕಾರಣಕ್ಕೆ ಯಾರನ್ನು ಕೂಡ ಬಳಸ್ಕೋಬೇಡಿ. ಅದು ಯಾವುದೇ ಪಕ್ಷದವನಾಗ್ಬೋದು. ದಯವಿಟ್ಟು ಕೂಡ ರಾಜಕಾರಣಕ್ಕೆ ಬಳಸ್ಕೊಂಡು ಮುಗ್ಧ ಅಮಾಯಕರನ್ನ ತಾಲೂಕಿನಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಮೇಡಮ್ ಅವರೇ. ಇಂಥದನ್ನ ಎಲ್ಲೋ ಒಂದ್ ಕಡೆ ಉತ್ಪ್ರೇಕ್ಷಣೆಗೊಳಪಟ್ಟು ಅವ್ರವ್ರ ಸ್ವಾರ್ಥಗಳಿಗೆ ಎಲ್ಲೋ ಒಂದ್ ಕಡೆ ರಾಜಕಾರಣ ಮಾಡ್ಕೊಂಡು ಈ ಭಾಗದ ಜನರನ್ನ ದಿಕ್ತಪ್ತಕ್ಕಂಥ ಯಾವುದೇ ಜನಪ್ರತಿನಿಧಿ ಆಗ್ಬೋದು ಮಾಡಿದ್ರೆ ಇದನ್ನ ತೀವ್ರ ರೀತಿಯಲ್ಲಿ ಖಂಡಿಸ್ತೀವಿ. ಕೂಡ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಅಂತವ್ರ ಮೇಲೆ ನಾವು ಕೂಡ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಒಂದು ರಿಯಾಕ್ಷನ್ ತಗೊಂಡು, ಚಿಕ್ಕಬಳ್ಳಾಪುರದವರು ಆಗಿರೋದ್ರಿಂದ ಯಾವತ್ತಾದ್ರೂ ಇಂತ ರಾಜಕೀಯ ನೋಡಿದ್ರಾ ನೀವು ಚಿಕ್ಕಬಳ್ಳಾಪುರದಲ್ಲಿ? ಅಂದ್ರೆ ಈ ಬಾರಿ ನನಗೆ ಯಾಕೋ ವಿಧಾನಸಭೆ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಅವರು ಕಂಟೆಸ್ಟ್ ಮಾಡದ ಮೇಲೆ ಅದು ಬೇರೆ ರೀತಿ ಆಯಾಮ ಪಡೆದುಕೊಳ್ತು ಅಂತ ನಾವು ಅನ್ಕೊಂಡ್ವಿ. ಒಬ್ಬ ಯುವ ಸಮೂಹದ ನಾಯಕ ಆಗಿ ಗುರುತಿಸ್ಕೊಂಡಿದ್ದಾರೆ, ಏನೋ ಒಂದು ಕ್ರಾಂತಿ ಆಗಬಹುದು ಚಿಕ್ಕಬಳ್ಳಾಪುರದ ಕಡೆ ಎಲ್ಲರೂ ನೋಡ್ತಾ ಇದ್ರು ಅಂತ. ಅಂದ್ರೆ ಜನ ಮೊದಲ ಬಾರಿ ಅವರಿಗೆ ಒಂದು ಅವಕಾಶ ಕೊಟ್ಟಾಗ ಹಿಂಗ್ ಜನ ಬದಲಾವಣೆ ಬಯಸಿದ್ದಾರ ಅನ್ನೋ ರೀತಿಯಲ್ಲಿ ಚರ್ಚೆ ಆಗಿತ್ತು ಚಿಕ್ಕಬಳ್ಳಾಪುರದಲ್ಲಿ. ಈ ರೀತಿಯ ರಾಜಕೀಯ ಯಾವತ್ತೂ ಆಗಿರ್ಲಿಲ್ಲ, ನಮಗೂ ಗೊತ್ತಿದೆ. ಆಮೇಲೆ ಬೇರೆ ಬೇರೆ ಸಮಾಜದಿಂದ ಕೂಡ ಅನೇಕ ಜನ MLA-ಗಳಾಗಿದ್ರು. ಪಾಪ ಅವರು ಯಾವತ್ತೂ ಈ ರೀತಿ ವರ್ತನೆ ಮಾಡಿರ್ಲಿಲ್ಲ, ಈ ಮಟ್ಟಕ್ಕೆ ಹೋಗಿ ಜಾತಿಗಳನ್ನ ಎತ್ಕಟ್ಟು ಅಂತ. ಆಮೇಲೆ ನಾವು ಹಂಗೆ ಅನ್ಕೊಂಡು ಪಾಪ ಪ್ರದೀಪ್ ಈಶ್ವರ್ ಗೆದ್ದಾಗ ಯುವಕರಿದ್ದಾರೆ, ಬಹಳಷ್ಟು ಏನೋ ಡೈಲಾಗ್ ಎಲ್ಲ ಹೊಡಿತಾ ಇದ್ರು, ಭಾಳ ಕೆಲಸ ಮಾಡ್ತಾರೆ. ಆದರೆ ಅಲ್ಲಿನ ಜನ ಮಾತಾಡ್ತಾರೆ ಲಾಟ್ರಿ ಮೇಲೆ ಗೆದ್ದಿದ್ದಾರೆ ಬಿಡಿ, ನೆಕ್ಸ್ಟ್ ಟೈಮ್ ಗೆಲ್ಸಲ್ಲ ನಾವು, ಟಿಕೆಟ್ ಸಿಗೋದೇ ಡೌಟ್ ಅಂತ ಅಲ್ಲಿನ ಜನರ ಭಾವನೆ ಇರ್ತಕ್ಕಂಥದ್ದು. ಈಗ ಡಾಕ್ಟರ್ ಸುಧಾಕರ್ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ, ಫೇಲ್ಯೂರ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ರೀ, ಅಧಿಕಾರಿಗಳು ಫೇಲ್ಯೂರು. ಈಗ ನಾನು ಕೇಳ್ತಾ ಇದ್ದೀನಿ, ಹೌದಪ್ಪ ಈಗ ಅವ್ರು ಚಪ್ಪಲಿ ಎಸ್ತಿದ್ದು ತಪ್ಪು, ನಾನು ಹೇಳ್ತೀನಿ ತಪ್ಪು, ಅವ್ರು ತಪ್ಪು ಮಾಡಿರ್ತಕ್ಕಂಥವ್ರು ತಪ್ಪೆ, ಅವ್ರನ್ನ ಅರೆಸ್ಟ್ ಮಾಡಿದಿರಲ್ರಿ. ಮತ್ತೆ ಮಿಕ್ಕಿದ ಕಾರ್ಯಕರ್ತರು ಏನು ಅವ್ರನ್ನ ಯಾವ ಅರೆಸ್ಟ್ ಮಾಡ್ತೀರಾ? ಯಾವ ಬೇಸಿಸ್ ಮೇಲೆ ನೀವು ಎಂಟರ್ಟೈನ್ ಮಾಡಿದ್ರಿ ಅಧಿಕಾರಿಗಳು? ನೀವು ಅಲ್ಲಿ ಪ್ರದೀಪ್ ಈಶ್ವರ್ ಅವರ ಫಾಲೋವರ್ಸ್ ಅನ್ನ ಆನ್ ವಾಟ್ ಬೇಸಿಸ್, ಒಂದು ಸರ್ಕಾರಿ ಕಾರ್ಯಕ್ರಮ ಅಂತಂದ್ರೆ ಪ್ರೋಟೋಕಾಲ್ ಇರುತ್ತೆ ಶ್ರುತಿ ಅವರೇ, ನೀವು ಅವ್ರ ಚೇಳಗಳನ್ನ ಫಾಲೋವರ್ಸ್ ಅನ್ನ ವೇದಿಕೆ ಹಚ್ಚಿದ್ರಿ ನೀವು. ಅಲ್ಲಿನ SP ಏನ್ ಮಾಡ್ತಾ ಇದ್ರು, ಅಲ್ಲಿನ ತಹಸೀಲ್ದಾರ್ ಏನ್ ಮಾಡ್ತಾ ಇದ್ರು? ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಲ್ವಾ? ಪ್ರಶ್ನೆ ಮಾಡಬಾರ್ದ ನಾವು? ಇದನ್ನ ಪ್ರಶ್ನೆ ಮಾಡ್ಬೇಕಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರು ಏನು ಮಾತೆತ್ತಿದ್ರೆ RSS ಮೋದಿ ಅಂತಾರೆ. ಬನ್ರಿ ಪ್ರಿಯಾಂಕ್ ಖರ್ಗೆ ಅವರೇ, ಒಂದ್ ನಿಮಿಷ ಇರಿ ಸರ್, ನಾನು ಲೆಟ್ ಮಿ ಫಿನಿಶ್ ವೆಯ್ಟ್. ಆಮೇಲೆ ಅದನ್ನ ನಾವು ಕೇಳ್ತಿರೋದು ಇರಿ. ವಾಟ್ ಯು ಆರ್ ಆಸ್ಕಿಂಗ್ ಇಸ್, ನೀವು ಕಾನೂನಿನ ಅಡಿಯಲ್ಲಿ ನೀವು ಶಿಕ್ಷೆ ಮಾಡಿದಾಗ ಶಿಕ್ಷೆ ಕೊಡ್ಬೇಕು, ಎಸ್ ವಿ ಅಗ್ರಿ. ಬಟ್ ವಾಟ್ ಅಬೌಟ್ ಯುವರ್ ಕಾಂಗ್ರೆಸ್ ಕಾರ್ಯಕರ್ತರು? ಯಾಕೆ ನೀವು ವೇದಿಕೆ ಹಚ್ಚಿದ್ರಿ ಆ ಚೇಳಗಳನ್ನ? ಯಾರು ಅವಕಾಶ ಕೊಟ್ಟಿದ್ದು? ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಾಂತ್ ಪಾಷಾ ಸರ್, ನೀವು ಸೀನಿಯರ್ ಇದ್ದೀರಿ, ನಿಮ್ಗೆ ಗೊತ್ತಿರುತ್ತೆ ಪ್ರೋಟೋಕಾಲ್ ಏನು ಅಂತ. ಅಲೌಡ್ ಇದೆಯಾ? ನಾನು ಪ್ರಶ್ನೆ ಮಾಡ್ತೀನಿ, ಕೇಳಿದ್ದೀನಿ. ಪ್ರಿಯಾಂಕ್ ಖರ್ಗೆ ಕೇಳಬೇಕಲ್ಲ, ಪ್ರದೀಪ್ ಈಶ್ವರ್ ಉಗಿಬೇಕಲ್ಲ ಒಬ್ಬ MLA-ಗೆ. ಆ ಕಾಮನ್ ಸೆನ್ಸ್ ಇಲ್ವಾ? ಮಂತ್ರಿಗಳಾದ್ರೆ ನೀವು ಬರೀ ಕಾಂಗ್ರೆಸ್ ಅವ್ರಿಗೆ ಮಾತ್ರ ಮಂತ್ರಿನಾ? ಹಾಗಾದ್ರೆ ರಾಜ್ಯದ ಜನತೆಗೆ ನೀವು ಮಂತ್ರಿ ಅಲ್ವಾ? ಮತ್ತೆ ಬಹಳ ಪ್ರಮುಖವಾಗಿ ನಾನು ಕೇಳಕ್ ಇಷ್ಟಪಡೋದು ಏನು ಅಂತಂದ್ರೆ, ಇದೇ ಮಲ್ಲಿಕಾರ್ಜುನ್ ಖರ್ಗೆ, ನಾನು ಆಗ್ಲೇ ಹೇಳಿದೆ, ಮೋದಿ ಅವರು ವಿಷದ ಹಾವು ಅಂತ ಹೇಳಿದ್ರಲ್ಲ, ಯಾವ ನೀವು ಆಕ್ಷನ್ ತಗೊಂಡ್ರಿ? ಇದೇ ಐವಾನ್ ಡಿಸೋಜಾ ಬಾಂಗ್ಲಾದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ಆದಂತ ಪರಿಸ್ಥಿತಿ ಇಲ್ಲಿನ ಗವರ್ನರ್ಗೆ ಆಗುತ್ತೆ, ದಲಿತರು ಗವರ್ನರು. ನೀವು ಐವಾನ್ ಡಿಸೋಜಾ ದ್ವೇಷ ಭಾಷಣ ಮಾಡ್ತಾರೆ, ಯಾವ ಆಕ್ಷನ್ ತಗೊಂಡ್ರಿ? ಇದೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು, ಯಾವ ಆಕ್ಷನ್ ತಗೊಂಡ್ರಿ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರೇ? ಹಾಗಾಗಿ ನೋಡಿ, ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ನ ಡೋಂಗಿತನ ಇದ್ರಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಪ್ರದೀಪ್ ಈಶ್ವರ್ ಅವ್ರು ಸ್ವಲ್ಪ ದಯವಿಟ್ಟು ಬಾಯಿ ಚಪ್ಲಿಕ್ ಮಾತಾಡೋದು ಬಿಡ್ರಿ. ನಮ್ಮ ಚಿಕ್ಕಬಳ್ಳಾಪುರ ಮರ್ಯಾದೆ ಇವತ್ತು 3 ಕಾಸಿಗೆ ಹೋಗ್ತಾ ಇದೆ. ಇವತ್ತು ನಾವು ಎಲ್ಲೇ ಹೋಗಿ, ನಾನು ಮೊನ್ನೆ ಎಲ್ಲೋ ಕಲ್ಯಾಣ ಕರ್ನಾಟಕಕ್ಕೆ ಹೋದಾಗ ಯಾವ ಭಾಗದ ಚಿಕ್ಕಬಳ್ಳಾಪುರ ಅಂತ ಜನ ಉಗಿತಾ ಇದಾರೆ, ನಮ್ಗಲ್ಲಿ ಜನ ಉಗಿತಾ ಇದಾರ್ರಿ. ಅಭಿವೃದ್ಧಿ ಬಗ್ಗೆ ಮಾತಾಡಿ ನೀವು, ಅದು ಬಿಟ್ಬಿಟ್ಟು ಜೈ SC/ST ಅಂತೆ, ಜೈ ವಾಲ್ಮೀಕಿ ಅಂತೆ, ಜೈ ಕೆಂಪೇಗೌಡ, ಇವೆಲ್ಲ ಅವಶ್ಯಕತೆ ಇದೆಯೇನ್ರಿ? ಅಭಿವೃದ್ಧಿ ಬಗ್ಗೆ ಮಾತಾಡಿ. ಎಷ್ಟು ಕಾಲೇಜ್ಗಳನ್ನ ತಂದಿದ್ದೀರಿ, ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಎಷ್ಟು ರಸ್ತೆಗಳನ್ನ ನಿರ್ಮಾಣ ಮಾಡಿದಿರಿ, ಇದ್ರ ಬಗ್ಗೆ ಮಾತಾಡ್ರಿ ಪ್ರದೀಪ್ ಈಶ್ವರ್ ಅವರೇ. ಅದು ಬಿಟ್ಬಿಟ್ಟು ನಿಮ್ ಬೊಗಳೆ ಭಾಷಣಗಳು ಅವಶ್ಯಕತೆ ಇಲ್ಲ ನಮ್ಗೆ.